ನಮಸ್ತೆ ಸ್ನೇಹಿತರೆ, ಸಮೃದ್ಧಿ ಜೀವನ ಚಾನಲ್‌ಗೆ ಸ್ವಾಗತ. ಇವತ್ತಿನ ದಿನ ಅತ್ಯಂತ ಅದ್ಭುತವಾದ ಮಾಹಿತಿ ಹಾಗೂ ಅತ್ಯಂತ ಉಪಯುಕ್ತವಾದ ಮಾಹಿತಿಯೊಂದಿಗೆ ಬಂದಿದ್ದೇವೆ. ಹೌದು ಸ್ನೇಹಿತರೆ, ನಾವು ಪ್ರತಿಯೊಂದು ಮನೆಗಳಲ್ಲಿ ತುಳಸಿ ಪೂಜೆಯನ್ನು ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಮಾಡುತ್ತೇವೆ. ಹಾಗೂ ನಮ್ಮ ಹಿಂದೂ ಶಾಸ್ತ್ರಗಳಲ್ಲಿ ತುಳಸಿ ಗಿಡಕ್ಕೆ ತನ್ನದೇ ಆದ ಮಹತ್ವವನ್ನು ನೀಡಿದ್ದು, ನಾವು ಭಕ್ತಿಪೂರ್ವಕವಾಗಿ ತುಳಸಿ ಪೂಜೆಯನ್ನು ಮಾಡಿದರೆ ನಮಗೆ ಸಕಲ ಭಾಗ್ಯಗಳು ಸಿಗುತ್ತದೆ ಎಂದು ಕೂಡ ಹೇಳಲಾಗುತ್ತದೆ. ಆದರೆ ಪ್ರತಿಯೊಬ್ಬ ವ್ಯಕ್ತಿಗೂ ತನ್ನದೇ ಆದ ಅನೇಕ ರೀತಿಯ ಸಮಸ್ಯೆಗಳು ಇರುತ್ತದೆ. ಅದರಲ್ಲೂ ಆರ್ಥಿಕ ಸಂಕಷ್ಟಗಳು ಎದುರಾದಾಗ ನಮಗೆ ಆ ಸಮಸ್ಯೆಯಿಂದ ಹೊರಬರುವುದು ಹೇಗೆ ಎಂಬುದು ಗೊಂದಲಕ್ಕೆ ಈಡಾಗುತ್ತೇವೆ ಹಾಗೂ ಚಿಂತೆಗೆ ಈಡಾಗುತ್ತೇವೆ. ಇಂತಹ ಸಮಯದಲ್ಲಿ ಈ ತುಳಸಿ ಪೂಜೆಯನ್ನು ಹಾಗೂ ತುಳಸಿ ಗಿಡದ ಈ ತಂತ್ರವನ್ನು ನಾವು ಅನುಸರಿಸೋದ್ರಿಂದ ಆ ಆರ್ಥಿಕ ಸಂಕಷ್ಟದಿಂದ ನಮಗೆ ಮುಕ್ತಿ ಸಿಗುತ್ತದೆ ಎಂದು ಕೂಡ ಹೇಳಲಾಗ್ತದೆ. ಹೌದು ಸ್ನೇಹಿತರೆ, ಹಿಂದೂ ಶಾಸ್ತ್ರಗಳಲ್ಲಿ ತುಳಸಿ ಪೂಜೆಯನ್ನು ಮಾಡುವುದರಿಂದ ನಮ್ಮ ಪಾಪ ವಿಮೋಚನೆಯಾಗಿ ನಮಗೆ ಮುಕ್ತಿ ಸಿಗುತ್ತದೆ. ಅಷ್ಟೇ ಅಲ್ಲದೆ ನಮ್ಮ ಜೀವನದಲ್ಲಿರ್ತಕ್ಕಂಥ ಎಷ್ಟೋ ಸಮಸ್ಯೆಗಳಿಂದ ನಾವು ಹೊರಬರಬಹುದು. ನಮ್ಮ ಮನೋ ಇಷ್ಟಗಳು ಅತ್ಯಂತ ಶೀಘ್ರವಾಗಿ ಫಲಪ್ರದವಾಗುತ್ತದೆ ಎಂದು ಕೂಡ ಹಿಂದೂ ಶಾಸ್ತ್ರಗಳಲ್ಲಿ ಹೇಳಲಾಗ್ತದೆ. ಇಷ್ಟು ಶ್ರೇಷ್ಠವಾಗಿರುವಂತಹ ಈ ತುಳಸಿ ಗಿಡದ ಒಂದು ಬೀಜಗಳು ಕೂಡ ಅಡಗಿವೆ. ಈ ತುಳಸಿ ಗಿಡದ ಬೀಜಗಳನ್ನು ಮಂಜರಿ ಎಂದು ಹೇಳಲಾಗಿದ್ದು, ಈ ಮಂಜರಿಗಳನ್ನು ನಾವು ವಿಧಿವತ್ತವಾಗಿ ಪೂಜೆ ಮಾಡುವುದರಿಂದ ನಮ್ಮ ಮನೆಯಲ್ಲಿ ನೆಮ್ಮದಿ ಹಾಗೂ ಸಂಪತ್ತು ಹೆಚ್ಚಾಗುತ್ತದೆ ಎಂದು ಕೂಡ ಹೇಳಲಾಗ್ತದೆ. ಹೌದು ಸ್ನೇಹಿತರೆ, ಈ ಒಂದು ತುಳಸಿಯನ್ನು ನಾವು ಲಕ್ಷ್ಮೀ ದೇವಿಯ ರೂಪವೆಂದು ಪರಿಗಣಿಸಲಾಗ್ತದೆ. ತುಳಸಿ ಗಿಡ ನೆಟ್ಟು ಅದಕ್ಕೆ ಶಾಸ್ತ್ರಬದ್ಧವಾಗಿ ಪೂಜೆ ಮಾಡಿದರೆ ಮನೆಯಲ್ಲಿ ಸಂಪತ್ತು ಬತ್ತುವುದೇ ಇಲ್ಲ ಎಂದು ಕೂಡ ಹೇಳಲಾಗ್ತದೆ. ಅಷ್ಟೇ ಅಲ್ಲ ಸ್ನೇಹಿತರೆ, ತುಳಸಿ ಬೀಜಗಳು ಒಂದು ಅದ್ಭುತವಾದ ಪ್ರಯೋಜನಗಳನ್ನು ಹೊಂದಿದೆ. ಈ ಒಂದು ಮಂಜರಿ ಅಂದರೆ ತುಳಸಿ ಬೀಜಗಳನ್ನು ನಾವು ಕೆಲವು ವಿಶೇಷ ಕ್ರಮಗಳನ್ನು ಅನುಸರಿಸಿ ಪೂಜೆ ಮಾಡಿದರೆ ನಮಗೆ ನಿರೀಕ್ಷೆಗೂ ಮೀರಿದ ಒಂದು ಯಶಸ್ಸು ಈ ಒಂದು ಬೀಜಗಳಿಂದ ಸಿಗುತ್ತದೆ. ಹೌದು ಸ್ನೇಹಿತರೆ, ನಿಮಗೆ ಆರ್ಥಿಕವಾಗಿ ಸದೃಢರಾಗಲು ಹಾಗೂ ನೀವು ಜೀವನದಲ್ಲಿ ಯಶಸ್ಸನ್ನು ಹೊಂದಲು, ನಿಮ್ಮ ಗುರಿಯನ್ನು ನೀವು ಮುಟ್ಟಲು ಈ ತುಳಸಿ ಬೀಜಗಳು ಅದ್ಭುತವಾಗಿ ಕೆಲಸವನ್ನು ಮಾಡುತ್ತದೆ. ಹೌದು ಸ್ನೇಹಿತರೆ, ಭಕ್ತಿಪೂರ್ವಕವಾಗಿ ನಾವು ಈ ತುಳಸಿ ಬೀಜಗಳನ್ನು ಪೂಜಿಸಿದ್ದೇ ಆದಲ್ಲಿ ನಮ್ಮ ಇಷ್ಟಾರ್ಥಗಳು ಆದಷ್ಟು ಬೇಗ ಈಡೇರುತ್ತದೆ ಎಂದು ಕೂಡ ಹೇಳಲಾಗ್ತದೆ. ಹೌದು ಸ್ನೇಹಿತರೆ, ಒಂದು ತುಳಸಿ ಎಲೆಗಳನ್ನು ನಾವು ವಿಷ್ಣು ದೇವನಿಗೆ ಹಾಗೂ ಮಹಾಲಕ್ಷ್ಮಿಗೆ ಅತ್ಯಂತ ನಿತ್ಯ ಪೂಜೆ ಮಾಡುವ ಸಮಯದಲ್ಲಿ ಅರ್ಪಿಸುತ್ತೇವೆ. ಹಾಗೆಯೇ ಈ ತುಳಸಿ ಎಲೆಯ ಜೊತೆಗೆ ಮಂಜರಿಯ ಚಿಕ್ಕ ಗೊಂಚಲನ್ನು ಕಿತ್ತು ಹಣ ಇಡುವ ಜಾಗದಲ್ಲಿ ಅಥವಾ ಪರ್ಸಿನಲ್ಲಿ ಇಟ್ಟುಕೊಂಡರೆ ಜೀವನದಲ್ಲಿ ಆರ್ಥಿಕ ಸಮಸ್ಯೆಗಳು ಎದುರಾಗುವುದಿಲ್ಲ ಎಂದು ಕೂಡ ಹೇಳಲಾಗ್ತದೆ. ಹಾಗೂ ಈ ಒಂದು ಮಂಜರಿಗಳನ್ನು ನಾವು ಪೂಜಾ ಮಾಡುವಾಗ ನಿತ್ಯವಾಗಿ ಈಗ ಅರ್ಪಿಸುತ್ತಾ ಹೋದರೆ ನಮ್ಮ ಜೀವನದಲ್ಲಿರ್ತಕ್ಕಂಥ ಎಷ್ಟೋ ಸಂಕಷ್ಟಗಳಿಂದ ನಾವು ಹೊರಬರಬಹುದು ಎಂದು ಕೂಡ ಹೇಳಲಾಗ್ತದೆ. ಹೌದು ಸ್ನೇಹಿತರೆ, ಹಾಗೂ ನಿಮ್ಮ ಮನೆಗಳಲ್ಲಿ ಅಥವಾ ನೀವು ಅತ್ಯಂತ ಸಾಲದ ಹೊರೆಯನ್ನು ಹೊತ್ತರೆ, ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ಕೆಲವು ಸಂಕಷ್ಟಗಳು ಎದುರಾದಾಗ ನಿಮಗೆ ಚಿಂತೆಯನ್ನು ನೀವು ಮಾಡುತ್ತಿದ್ದರೆ ಇಂತಹ ಸಮಯದಲ್ಲಿ ಈ ಒಂದು ಮಂಜರಿಗಳು ಅತ್ಯಂತ ಉಪಯೋಗಕ್ಕೆ ಬರುತ್ತವೆ. ಹೌದು ಸ್ನೇಹಿತರೆ, ನಿಮ್ಮ ಸಾಲದ ಹೊರೆ ನಿರಂತರವಾಗಿ ಹೆಚ್ಚುತ್ತಾ ಇದ್ದರೆ ಅಥವಾ ಆದಾಯಕ್ಕಿಂತ ಖರ್ಚುಗಳು ಇರುತ್ತಾ ಹೋದರೆ ತುಳಸಿ ಬೀಜದ ಈ ಉಪಾಯವನ್ನು ನೀವು ಮಾಡಬಹುದು. ಅದು ಏನೆಂದರೆ, ಅದನ್ನು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಮನೆಯ ದೇವರ ಕೋಣೆಯಲ್ಲಿ ಇಡಬೇಕು. ಹೀಗೆ ಮಾಡಿ ಅದಕ್ಕೆ ಪ್ರತಿನಿತ್ಯವಾಗಿ ಪೂಜೆ ಸಲ್ಲಿಸುತ್ತಾ ಹೋದರೆ ನಿಮ್ಮ ಮನೆಯಲ್ಲಿ ಸಂತೋಷ ಮಾತ್ರ ಅಲ್ಲ, ಸಮೃದ್ಧಿ ಕೂಡ ಹೆಚ್ಚಾಗುತ್ತದೆ ಎಂದು ಕೂಡ ಹೇಳಲಾಗ್ತದೆ. ಹೌದು ಸ್ನೇಹಿತರೆ, ಕೆಲವೊಮ್ಮೆ ಮನೆಗಳಲ್ಲಿ ಯಾರಾದರೊಬ್ಬರು ಹುಷಾರು ತಪ್ಪುತ್ತಲೇ ಇರುತ್ತಾರೆ ಅಥವಾ ಏನೇ ಕೆಲಸಕ್ಕೆ ಕೈ ಹಾಕಿದರೂ ಕೂಡ ಅದು ಅರ್ಧಕ್ಕೆ ನಿಂತು ಹೋಗುತ್ತದೆ. ಹಾಗೂ ಎಷ್ಟೇ ಕಷ್ಟಪಟ್ಟು ಕೆಲಸ ಮಾಡಿದರೂ ಕೂಡ ಅದು ಸರಿಯಾದ ಪ್ರತಿಫಲ ಸಿಗುವುದೇ ಇಲ್ಲ. ಹೀಗಿರುವಾಗ ಮನಸ್ಸಿಗೆ ತುಂಬಾನೇ ಬೇಜಾರಾಗುತ್ತದೆ ಹಾಗೂ ಮನಸ್ಸು ಒಂದು ಚಿಂತೆಗೆ ಈಡಾಗುತ್ತದೆ. ಆದರೆ ಇಂತಹ ಸಮಸ್ಯೆಗಳನ್ನು ನಾವು ಎದುರಿಸುವಾಗ ಧೈರ್ಯವಾಗಿ ಇದ್ದು ಆ ಒಂದು ಮಹಾಲಕ್ಷ್ಮಿಯ ಒಂದು ಅನುಗ್ರಹವನ್ನು ಪಡೆದುಕೊಳ್ಳಬೇಕು ಎಂಬ ಬಯಕೆಯಿಂದ ನೀವು ಈ ತುಳಸಿ ಬೀಜವನ್ನು ಕಿತ್ತು ಮಹಾವಿಷ್ಣು ದೇವನಿಗೆ ಅರ್ಪಿಸಿ. ಆಗ ಆ ಪರಿಹಾರದಿಂದ ವ್ಯಕ್ತಿಯು ಅದೃಷ್ಟ ಸುಧಾರಿಸುತ್ತದೆ ಎಂದು ಕೂಡ ಹೇಳಲಾಗ್ತದೆ. ಹಾಗೂ ಮಹಾವಿಷ್ಣುವಿಗೆ ಈ ತುಳಸಿ ದಳಗಳ ಎಂದರೆ ಅತ್ಯಂತ ಪ್ರಿಯವಾದುದು. ಹಾಗಾಗಿ ನೀವು ಈ ತುಳಸಿ ಬೀಜಗಳನ್ನು ಮಹಾವಿಷ್ಣುವಿಗೆ ಅರ್ಪಿಸುವುದರಿಂದ ನಿಮ್ಮ ಕಷ್ಟಗಳು ಆದಷ್ಟು ಬೇಗ ನಿವಾರಣೆಯಾಗುತ್ತದೆ ಎಂದು ಕೂಡ ಹೇಳಲಾಗ್ತದೆ. ಹಾಗೂ ನೀವು ಈ ಒಂದು ತುಳಸಿ ಬೀಜಗಳನ್ನು ಅಂದರೆ ಮಂಜರಿಯನ್ನು ನಿಯಮಿತವಾಗಿ ಶುಕ್ರವಾರದ ದಿನ ತಾಯಿ ಮಹಾಲಕ್ಷ್ಮಿಯ ಚರಣ ಕಮಲದಲ್ಲಿ ತುಳಸಿಯ ಮಂಜರಿಗಳನ್ನು ಅರ್ಪಿಸುವುದರಿಂದ ಆ ಮಹಾದೇವಿಯ ಲಕ್ಷ್ಮಿಯ ಕೃಪೆಗೆ ನೀವು ಪಾತ್ರರಾಗುತ್ತೀರಿ. ಹಾಗೂ ಆ ಒಂದು ಮಹಾಲಕ್ಷ್ಮಿಯ ಕೃಪೆ ನಿಮ್ಮ ಮೇಲೆ ಇರುತ್ತದೆ. ನಿಮ್ಮ ಎಲ್ಲ ಮನೋಕಾಮನೆಗಳು ಇಷ್ಟಾರ್ಥಗಳು ಬೇಗ ಸಿದ್ಧಿಸುತ್ತವೆ ಎಂದು ಕೂಡ ಹೇಳಲಾಗ್ತದೆ.
ಹೌದು ಸ್ನೇಹಿತರೆ. ಹಾಗೂ ಈ ಒಂದು ಮಹಾಲಕ್ಷ್ಮಿಯ ಕೃಪೆಯನ್ನು ನೀವು ಪಡೆದುಕೊಳ್ಳಬೇಕು ಎಂಬುದಾದರೆ ಒಂದು ಕೆಂಪು ಬಣ್ಣದ ವಸ್ತ್ರದಲ್ಲಿ ತುಳಸಿ ಮಂಜರಿಗಳನ್ನು ಒಟ್ಟಿಗೆ ಸೇರಿಸಿ ಅದನ್ನು ನೀವು ಹಣ ಇಡುವ ಜಾಗದಲ್ಲಿ ಅದರ ಜೊತೆ ಇದನ್ನು ಇಡಿ. ಹೀಗೆ ಮಾಡುವುದರಿಂದ ಮನೆಯಲ್ಲಿ ಮಹಾದೇವಿಯು ಮಹಾಲಕ್ಷ್ಮಿಯು ಸದಾ ನೆಲೆಸುತ್ತಾಳೆ ಎಂದು ಕೂಡ ಹೇಳಲಾಗ್ತದೆ. ಹಾಗೂ ಮನೆಯಲ್ಲಿ ಹಣಕಾಸಿನ ಮುಗ್ಗಟ್ಟು ಎಂದಿಗೂ ಕೂಡ ಎದುರಾಗುವುದಿಲ್ಲ. ಹೌದು ಸ್ನೇಹಿತರೆ, ಹಿಂದೂ ಶಾಸ್ತ್ರಗಳಲ್ಲಿ ಈ ತುಳಸಿ ಮಂಜರಿಗೆ ತನ್ನದೇ ಆದ ಮಹತ್ವವನ್ನು ನೀಡಿದ್ದಾರೆ. ಇದರಿಂದ ನಮ್ಮ ಎಷ್ಟೋ ಸಮಸ್ಯೆಗಳು ಪಾರಾಗಬಹುದು. ಮನೆಯಲ್ಲಿನ ಕೆಲವೊಂದು ನಕಾರಾತ್ಮಕ ಶಕ್ತಿಯನ್ನು ತೊಲಗಿಸಲು ನಾವು ತುಳಸಿ ಮಂಜರಿಗಳನ್ನು ಉಪಯೋಗಿಸಬಹುದು. ಹೌದು ಸ್ನೇಹಿತರೆ, ಕೆಲವು ಶುಭ ಮುಹೂರ್ತದಲ್ಲಿ ಗಂಗಾಜಲದಲ್ಲಿ ಮಂಜರಿಗಳನ್ನು ಹಾಕಿ ಮನೆಯಲ್ಲಿರಿಸಬೇಕು ಮತ್ತು ವಾರದಲ್ಲಿ 2 ದಿನ ಈ ಗಂಗಾಜಲವನ್ನು ಮನೆ ತುಂಬ ಸಿಂಪಡಿಸುವುದರಿಂದ ಮನೆಯಲ್ಲಿನ ನಕಾರಾತ್ಮಕ ಶಕ್ತಿ ತೊಲಗುತ್ತದೆ ಎಂದು ಕೂಡ ಹೇಳಲಾಗ್ತದೆ. ಹಾಗೂ ಮನೆಯಲ್ಲಿ ಸಕಾರಾತ್ಮಕ ವಾತಾವರಣ ಉಂಟಾಗುತ್ತದೆ ಮತ್ತು ಮನೆಯಲ್ಲಿ ನೆಮ್ಮದಿ ನೆಲೆಸುತ್ತದೆ ಎಂದು ಕೂಡ ಹೇಳಲಾಗ್ತದೆ. ಹೌದು ಸ್ನೇಹಿತರೆ, ಮನೆಯಲ್ಲಿ ಯಾವುದೇ ಸಮಸ್ಯೆಗಳಿದ್ದರೂ ಕೂಡ ನೀವು ಈ ತುಳಸಿ ಮಂಜರಿಯನ್ನು ಪೂಜೆ ಮಾಡುವುದರಿಂದ ಅಥವಾ ತುಳಸಿ ಮಂಜರಿಗಳನ್ನು ಪ್ರತಿನಿತ್ಯವಾಗಿ ದೇವರಿಗೆ ಅರ್ಪಿಸುವುದರಿಂದ ನಿಮ್ಮ ಅನೇಕ ಸಂಕಷ್ಟಗಳಿಂದ ನೀವು ಹೊರಬರಬಹುದು. ಹಾಗೂ ಆ ಸಮಸ್ಯೆಗಳಿಂದ ಚಿಂತೆಗಳಿಂದ ನೀವು ಹೊರಬರುವುದಷ್ಟೇ ಅಲ್ಲದೆ ಸದೃಢರಾಗಿ ಒಂದು ಜೀವನದಲ್ಲಿ ಯಶಸ್ಸನ್ನು ನೀವು ಕಾಣಲು ಈ ಒಂದು ಮಂಜರಿಗಳ ಉಪಾಯ ಸಹಾಯಕ್ಕೆ ಬರುತ್ತದೆ. ಹೌದು, ಈ ಕಾರ್ತಿಕ ಮಾಸದಲ್ಲಿ ನಾವು ತುಳಸಿ ಗಿಡವನ್ನು ನೆಡುವುದರಿಂದ ಆ ಮಹಾಲಕ್ಷ್ಮೀ ದೇವಿಯೇ ಮನೆಗೆ ಬಂದಂತೆ ಎಂಬ ನಂಬಿಕೆ ಕೂಡ ಇದೆ. ಹೌದು, ಗುರುವಾರ ವಿಷ್ಣುವಿಗೆ ದಿನವಾಗಿದ್ದು ಈ ಒಂದು ದಿನವನ್ನು ನಾವು ತುಳಸಿ ಪೂಜೆಯನ್ನು ವಿಶೇಷವಾಗಿ ಮಾಡುವುದರಿಂದ ಆ ವಿಷ್ಣು ದೇವನ ಕೃಪೆಗೆ ಪಾತ್ರರಾಗಬಹುದು. ಈ ಒಂದು ಮಾಹಿತಿ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.